ಓಂ ಶ್ರೀ ಗುರುಭ್ಯೋ ನಮಃ. ಈ ತಿಂಗಳ 20ನೇ ತಾರೀಕಿಗೆ ಅತ್ಯಂತ ಮಹತ್ವದ ಹಾಗೂ ಬಲಿಷ್ಠ ಕಾರ್ತಿಕ ಅಮಾವಾಸ್ಯೆ ಸಂಭವಿಸ್ತಾ ಇದೆ. ಇದು ಅತ್ಯಂತ ಪವಿತ್ರವಾದ ದಿನವಾಗಿದ್ದು, ಈ ತಿಥಿಯ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಒಂದು ವಿಶೇಷ ವಸ್ತುವನ್ನು ಕಟ್ಟಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಇರುವ ಸಂಕಟ, ಕಷ್ಟ, ಅಡಚಣೆಗಳ ಎಲ್ಲ ನೆರಳು ಕಣ್ಮರೆಯಾಗುವಂತೆ ಒಂದು ಶಕ್ತಿಗಳು ನಿಮ್ಮ ಮನೆಗೆ ಬರುತ್ತೆ ಅಂತ ಹಿರಿಯರು ಮತ್ತು ಗುರುಗಳು ಹೇಳ್ತಾ ಇರ್ತಾರೆ. ಇನ್ನು ವಸ್ತಿಲ ಹತ್ರ ಇದನ್ನು ಕಟ್ಟಿಕೊಂಡ್ಬಿಟ್ರೆ ದುಷ್ಟ ಪ್ರಭಾವಗಳು ದೂರ ಆಗುತ್ತೆ ಮತ್ತು ನಿಮ್ಮ ಮನೆಯ ಸಂಪತ್ತಿನ ಪ್ರವಾಹ ಅನ್ನೋದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದು ಪರಂಪರೆಯಿಂದಲೂ ಹೇಳಲಾಗ್ತಾ ಇದೆ. ಎಷ್ಟೋ ಜನ ಮಾಡಿ ಫಲವನ್ನು ಕೂಡ ಕಂಡಿದ್ದಾರೆ. ಎಷ್ಟೋ ಜನರಿಗೆ ಅವರ ಕುಟುಂಬಗಳಲ್ಲಿ ಹಲವು ತೊಂದರೆಗಳು, ನೋವುಗಳು, ಆರ್ಥಿಕ ಸಂಕಟಗಳು, ಅಸಮಾಧಾನಗಳು ಮನೆ ಮಾತು ಆಗಿರುತ್ತೆ. ಇವುಗಳಿಂದ ಹೊರಬರೋದಕ್ಕೆ ಸರಳ ಪರಿಹಾರವೊಂದು ಇಲ್ಲಿ ಇದೆ. ಈ ಉಪಾಯ ನಿಮಗೆ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತೆ. ಮನೆಗೆ ಅಂಟಿರುವ ದರಿದ್ರ, ನಷ್ಟ, ನೋವು ಎಲ್ಲವೂ ಕೂಡ ದೂರ ಮಾಡುವ ಸಾಮರ್ಥ್ಯವನ್ನು ಇದು ಹೊಂದಿದೆ. ಅಮಾವಾಸ್ಯೆ ಅಂದ್ರೇ ಅದು ತೀರ ಶಕ್ತಿಯುತವಾದ ದಿನ. ಹಾಗಾಗಿ ಹೊಸ್ತಿಲಿಗೆ ಇದನ್ನು ಕಟ್ಟೋದ್ರಿಂದ ನಿಮಗೆ ಅಪಾರವಾದ ಧನಲಾಭ, ಸಂಪತ್ತು ಅನ್ನೋದು ಬರುತ್ತೆ. ಕುಟುಂಬದಲ್ಲಿ ಜಗಳ, ಆರ್ಥಿಕ ಕೊರತೆ, ಮಾನಸಿಕ ಆವೇಶ, ನಷ್ಟ, ಅನಾರೋಗ್ಯ ಇವೆಲ್ಲವೂ ಕೂಡ ದೂರ ಆಗಿ ಈ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತೆ ಕೆಲಸ ಅನ್ನೋದು ಮಾಡುತ್ತೆ. ಈ ದಿನದ ಶಕ್ತಿಯನ್ನು ಸರಿಯಾದ ವಿಧಾನದಲ್ಲಿ ನೀವು ಉಪಯೋಗಿಸಿದ್ದೆ ಆದರೆ ನಿಮಗೆ ಎಲ್ಲ ಸಾವಿರ ಸಮಸ್ಯೆಗಳು ಅನ್ನೋದು ದೂರವಾಗಿ ಹೋಗಿಬಿಡುತ್ತೆ. ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿ ನಿಮ್ಮ ಮನೆಯಲ್ಲಿ ಹರಿದು ಬರುತ್ತೆ. ಸಂತೋಷವೇ ತುಂಬಿ ತುಳುಕುತ್ತೆ. ಕಾರ್ತಿಕ ಅಮಾವಾಸ್ಯೆ ಅತ್ಯಂತ ಆಧ್ಯಾತ್ಮಿಕ ದಿನ. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತೆ, ಆದರೆ ಈ ತಿಂಗಳ ಅಮಾವಾಸ್ಯೆ ಆ ಶಕ್ತಿನೇ ಬೇರೆ. ಮಾನವನ ಜೀವನದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳು ಎರಡೂ ಕೂಡ ಸಂಚಾರ ಮಾಡುತ್ತೆ. ಅಮಾವಾಸ್ಯೆಯೆಂದು ಭೂಮಿಯ ಮೇಲೆ ನೆಗೆಟಿವ್ ಶಕ್ತಿಗಳು ತಿರುಗಾಡ್ತಾ ಇರುತ್ತೆ. ಆದರೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ಆ ಶಕ್ತಿಗಳನ್ನು ಮಟ್ಟ ಹಾಕಬಹುದು. ಈ ತಿಥಿ ಕೆಟ್ಟ ಪ್ರಭಾವಗಳನ್ನು ನಿವಾರಣೆ ಮಾಡೋದಕ್ಕೂ ಶುಭ ಶಕ್ತಿಗಳನ್ನು ಕರೆಸಿಕೊಳ್ಳೋದಕ್ಕೂ ಅತ್ಯುತ್ತಮ. ಪುರಾಣಗಳಲ್ಲಿ ಅಮಾವಾಸ್ಯೆಯನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದೇ ಆದರೆ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತೆ ಅಂತ ಹೇಳಲಾಗುತ್ತೆ. ನಮ್ಮ ಮನೆಗೆ ಕೆಟ್ಟ ದೃಷ್ಟಿ, ಹೊಟ್ಟೆ ಕಿಚ್ಚಿನ ದೃಷ್ಟಿ, ಕೇಳಿನ ನೋಟ, ಕೆಟ್ಟ ಮಾತು, ನೆಗೆಟಿವ್ ಸ್ಪಂದನೆ ಇವೆಲ್ಲವೂ ಕೂಡ ಅಂಟಿಕೊಂಡಿರುತ್ತೆ. ಜನ ನಮ್ಮನ್ನು ನೋಡಿದರೆ ಈರ್ಷ್ಯೆ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಅದು ಕೂಡ ಒಂದು ನೆಗೆಟಿವ್ ಎನರ್ಜಿ ಆಗಿರುತ್ತೆ. ಇವುಗಳಿಂದಾಗಿ ಮನೆ ವಾತಾವರಣ ಫುಲ್ ಹಾಳಾಗೋಗ್ಬಿಟ್ಟಿರುತ್ತೆ. ಪತಿ ಪತ್ನಿ ಜಗಳ ಆಡ್ತಾರೆ, ಆರ್ಥಿಕ ಹಿಂಜರಿತ, ಮಕ್ಕಳ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿರೋದು, ತೆಗೆದ ನಿರ್ಧಾರಗಳು ವಿಫಲವಾಗ್ತಾ ಇರೋದು ಇವೆಲ್ಲವೂ ಕೂಡ ಸಂಭವಿಸ್ತಾ ಇರುತ್ತೆ. ಕೆಲವೊಮ್ಮೆ ನಮ್ಮ ಮನೆಯವರೇ ನಮಗೆ ಕರೆಕ್ಟಾಗಿ ಸಹಕಾರ ಮಾಡೋದಿಲ್ಲ ಅಂತ ನಮಗೆ ಅನಿಸ್ಬಿಡುತ್ತೆ. ಮನೆ ಹಿಂದೆ ಒಂದು ಅಜ್ಞಾತ ಭಾರ, ಮನೆ ಬಂದ್ರೇ ಯಾಕೆ ಮನೆಗೆ ಬಂದ್ವಿ ಅಂತ ಅನಿಸೋ ದುಃಖ, ದುಮ್ಮಾನ ಇವೆಲ್ಲವೂ ಇರುತ್ತೆ. ಅರ್ಥವಾಗದ ಒಂದು ಪ್ರೆಷರ್ ಇರುತ್ತೆ. ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಯ ಪರಿಣಾಮವೇ ಆಗಿರುತ್ತೆ. ಮತ್ತೊಂದೆಡೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು, ಶತ್ರುಗಳು, ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ಕೆಟ್ಟ ದೃಷ್ಟಿಯಿಂದ ನೋಡುವವರು ಕೂಡ ಇರ್ತಾರೆ. ಅವರ ನಕಾರಾತ್ಮಕ ಕರ್ಮ ಮತ್ತು ದೃಷ್ಟಿಯ ಪರಿಣಾಮವು ನಿಮ್ಮ ಮನೆಗೆ ಬೀಳಬಹುದು. ಇದು ಸಂಭವಿಸಿದಾಗ ಮನೆಯ ವಾತಾವರಣ ಸಂಪೂರ್ಣ ಹದಗೆಟ್ಟು ಬಿಡುತ್ತೆ. ಆದ್ದರಿಂದ ಈ ಕಾರ್ತಿಕ ಅಮಾವಾಸ್ಯೆ ದಿನ ಮನೆಗೆ ರಕ್ಷಣೆಯ ಒಂದು ಘನ ಮುತ್ತನ್ನು ಕಟ್ಟಿಕೊಂಡು ರಕ್ಷಣೆಯನ್ನು ಪಡಿಬೇಕು. ಇದನ್ನು ಮಾಡೋದಕ್ಕೆ ಬೇಕಾಗುವ ವಸ್ತುಗಳು ಹೀಗಿವೆ: ಕೆಂಪು ಬಟ್ಟೆ, 1 ಚಮಚ ನವಧಾನ್ಯಗಳು, 1 ತಾಜಾ ಕೊಬ್ಬರಿ, 1 ಮುಷ್ಟಿ ಕಲ್ಲುಪ್ಪು, ಚಿಟಿಕೆ ಅರಿಶಿನ ಕುಂಕುಮ, ಇಲ್ಲಾಂದರೆ ರೋಸ್ ವಾಟರ್, ಇಲ್ಲಾಂದರೆ ಮತ್ತು ಇದು ಏನಿಲ್ಲ ಅಂತಂದರೆ ಅಂದರೆ ಇಲ್ಲಿ ಸೆಂಟ್ ಬಾಟಲ್ ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ನ ಯೂಸ್ ಮಾಡೋದು. ಧನಶ್ರೀ
ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಇದರಲ್ಲಿ ಇರುವ ಸುಗಂಧ ನೆಗೆಟಿವಿಟಿಯನ್ನು ತಡೆದು ಮನೆಯೊಳಗೆ ಪಾಸಿಟಿವ್ ಸಾಕಾರವನ್ನು ತುಂಬುತ್ತೆ. ಇದರಲ್ಲಿ ಆಲ್ಕೋಹಾಲ್ ಇರೋದ್ರಿಲ್ಲ, ಅದಕ್ಕೋಸ್ಕರ ಇದು ತುಂಬ ಒಳ್ಳೆಯದು. ಒಮ್ಮೆ ಬಟ್ಟೆಯೊಳಗೆ ಈ ಎಲ್ಲವನ್ನ ಸೇರಿಸಿ ಕಟ್ಟಿದರೆ ಅದರ ಸುವಾಸನೆ ತಿಂಗಳು ಕಾಲ ಉಳಿಯುತ್ತೆ. ಇದೆಲ್ಲವೂ ಕೂಡ ಕಟ್ಟಿ ಧೂಪ ದೀಪ ಅದಕ್ಕೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ಬಾಗಿಲಿಗೆ ಎತ್ತಿ ಕಟ್ಟಿದರೆ ಮನೆಗೆ ಕೇಡಿನ ನೆರಳು ಅನ್ನೋದು ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ, ಸಂತೋಷ, ಸಮಾಧಾನ, ಕೆಲಸದಲ್ಲಿ ಯಶಸ್ಸು, ಸಮೃದ್ಧಿ ಆರಂಭವಾಗುತ್ತೆ. ಕಟ್ಟಿದ ಕೆಲವೇ ಗಂಟೆಗಳಲ್ಲಿ ಮನೆ ವಾತಾವರಣದಲ್ಲಿ ನೀವು ಬದಲಾವಣೆ ಆಗೋದನ್ನು ಕಾಣಬಹುದು. ಒಳಗೆ ಒಂದು ಶಾಂತಿಯಿಂದ ತುಂಬಿದ ಸ್ಥಿತಿ ನಿರ್ಮಾಣವಾಗ್ತದೆ. ಈ ಉಪಾಯ, ಈ ರೆಮಿಡಿ ಏನಿದೆ ಅತ್ಯಂತ ಶಕ್ತಿಶಾಲಿ. ನಿಮ್ಮ ಕೈಯಿಂದ ಮಾಡುವ ಸರಳ ಪರಿಹಾರ, ಆದರೂ ಪರಿಣಾಮ ತುಂಬ ಗಟ್ಟಿಯಾಗಿ ದೊರಕುತ್ತೆ. ಹೆಚ್ಚು ಹಣ ಖರ್ಚು ಮಾಡೋ ಅವಶ್ಯಕತೆ ಅಂತೂ ಇಲ್ಲ. ಮನೆಗೆ ತೊಂದರೆ ಇದ್ದರೆ ಇದು ಮೊದಲನೇ ಪರಿಹಾರಕ್ಕಾಗಿ ಕೆಲಸ ಮಾಡುತ್ತೆ. ಕೆಲವು ವೇಳೆ ಕೊಬ್ಬರಿ ಕೆಟ್ಟ ವಾಸನೆ ಕೊಡುವ ಮೊದಲೇ ಹಾಳಾದರೆ ಅದನ್ನು ಮನೆಯ ಮೇಲೆ ದೊಡ್ಡ ನೆಗೆಟಿವ್ ಪ್ರಭಾವ ಇದ್ದುದನ್ನು ಸೂಚಿಸುತ್ತೆ. ಆ ಸಂದರ್ಭದಲ್ಲಿ ಆ ಮೂಟೆಯನ್ನು ನೀವು ಏನು ಕಟ್ಟಿದರೆ ಅದನ್ನು ಕೊಬ್ಬರಿದು ಸ್ಮೆಲ್ ಬಂದ ತಕ್ಷಣ ನೀರಿನಲ್ಲಿ ಹರಿಯೋದಕ್ಕೆ ಬಿಡಬೇಕು. ಅದು ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡ್ಬಿಟ್ಟಿರುತ್ತೆ. ಹಾಗೂ ಮತ್ತೆ ಹೊಸದಾಗಿ ಆ ಥರ ಮಾಡಿ ನೀವು ಮತ್ತೆ ಕಟ್ಟಬೇಕು. ಯಾವಾಗಲೂ ಮನೆಯಲ್ಲಿ ಧೂಪವನ್ನು ಟೈಮ್ಗೆ ತೋರಿಸುತ್ತಾ ಇದ್ದರೆ ಮೂಟೆಯ ಶಕ್ತಿ ಉನ್ನತ ಮಟ್ಟದಲ್ಲಿ ಇರುತ್ತೆ. ಇದರಿಂದ ದುಷ್ಟ ಪ್ರಭಾವಗಳು ದೂರವಾಗಿ ಮನೆಗೆ ಶಾಂತಿ, ಸಮೃದ್ಧಿ, ಸೌಖ್ಯ ಅನ್ನೋದು ಬಂದೇ ಬರುತ್ತೆ. ಪುರಾಣಗಳು ಈ ಪರಿಹಾರದ ಮಹತ್ವವನ್ನು ಬಹಳವಾಗಿ ಬಣ್ಣಿಸಿವೆ. ಇದು ಶಕ್ತಿ ನೀಡುತ್ತೆ, ಕೇಡನ್ನು ತಡೆಯುತ್ತೆ, ಮನೆಯ ರಕ್ಷಣೆಗೆ ಕವಚದಂತೆ ಕೆಲಸ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡಲಿ. ಒಂದು ಲೈಕ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ, ಮತ್ತು ಇನ್ನೇನು ಇಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.